ಆತ ಕೆಲಸ ಮಾಡೋದು PDO ವೃತ್ತಿ. ಆದರೆ ಆತನ ಬಾಡಿಗೆ ಬಿಲ್ಡಪ್ ನೋಡಿದ್ರೆ ಮಾತ್ರ ಯಾವ ಸೆಲೆಬ್ರಿಟಿಗೂ ಏನೂ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ಇದೇನು PDO ಕೆಲಸ ಮಾಡಿಕೊಂಡು ಅದು ಯಾವ ರೇಂಜ್ಗೆ ಬಿಲ್ಡಪ್ ತಗೋತಾ ಇದ್ದಾನೆ, ಯಾವ ರೇಂಜ್ನಲ್ಲಿ ಆತ ಶೋಕಿ ಮಾಡ್ತಾ ಇದ್ದಾನೆ ಅಂತ ಈ ಸ್ಟೋರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. PDOಗೆ ಬಾಡಿಗೆ ಬಿಲ್ಡಪ್ ಶೋಕಿ, ಸೆಲೆಬ್ರಿಟಿಗೂ ಕಡಿಮೆ ಇಲ್ಲ ಬಿಲ್ಡಪ್. ಅಮಾನತು ಶಿಕ್ಷೆ ಅನುಭವಿಸಿದ್ರು ಮತ್ತದೇ ಚಾಳಿ. ಕಾರಿನಲ್ಲಿ ಬರ್ತಾ ಇದ್ದಂಗೆ ಒಬ್ಬ ಬಂದು ಕಾರಿನ ಡೋರ್ ತೆಗೆಯೋದು, ಬಳಿಕ ವೈಟ್ ಆನ್ ವೈಟ್ ಡ್ರೆಸ್ ನಲ್ಲಿ ಕುತ್ತಿಗೆನೆ ಬೀಳೋ ತರ ಬಂಗಾರದ ಚೈನ್ ಹಾಕೊಂಡು ಹೋಗೋದು. ಈ ವೇಳೆ ಆತನ ಸುತ್ತ ಬಾಡಿಗಾರ್ಡ್ಗಳು ಸೆಕ್ಯೂರಿಟಿ ಕೊಡ್ತಾ ಬರೋದು. ಈ ದೃಶ್ಯ ನೋಡಿದ್ರೆ ಅರೆ ಇದ್ಯಾರಪ್ಪ VVIP ಅಥವಾ ಸೆಲೆಬ್ರಿಟಿ ಬರ್ತಾ ಇದ್ದಾರೆ ಅಂತ ಅಂದುಕೊಳ್ಳೋದು ಸಹಜ. ಆದ್ರೆ ಈತ VVIPನೂ ಅಲ್ಲ, ಸೆಲೆಬ್ರಿಟಿನೂ ಅಲ್ಲ. ಸರ್ಕಾರ ಗ್ರಾಮೀಣ ಜನರ ಕೆಲಸ ಮಾಡ್ಲಿ ಅಂತ ನೇಮಕ ಮಾಡಿರುವ PDO. ಹೌದು, ಈತನ ಹೆಸರು ಶಶಿಧರ್ ಅಂತ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಗೂರು ಗ್ರಾಮ ಪಂಚಾಯಿತಿಯ PDO ಆಗಿ ಶಶಿಧರ್ ಕೆಲಸ ಮಾಡೋದು. ಇತ್ತೀಚೆಗೆ ಮಂಡ್ಯದ ಟೊಯೋಟಾ ಶೋರೂಮ್ನಲ್ಲಿ ಹೊಸ ಇನೋವಾ ಕಾರನ್ನ ಖರೀದಿ ಮಾಡೋಕ್ ಹೋದಾಗ ಈತ ಬಿಲ್ಡಪ್ಗಾಗಿ ಮಾಡಿಕೊಂಡಿರುವ ವಿಡಿಯೋ ಶೂಟ್ ಇದು. ತನ್ನ ಸುತ್ತ ಖಾಸಗಿ ಗನ್ಮ್ಯಾನ್ ಗಳನ್ನ ಹಾಕೊಂಡು ನಡೆದುಕೊಂಡು ಹೋಗುವ ವಿಡಿಯೋ ಶೂಟ್ ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ. ಇದನ್ನು ಕಂಡ ಜನರ ಕೆಲಸ ಮಾಡೋ ಬದಲು ಈ ರೀತಿ ಶೋಕಿ ಮಾಡ್ತಾ ಇದ್ದಾನೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಶಿಧರ್ ಆತಗೂರು ಪಂಚಾಯಿತಿಗೂ ಮೊದಲು ಮಳವಳ್ಳಿ ತಾಲೂಕಿನ ಪೆಂಡಲಾವಾಟಿ ಪಂಚಾಯಿತಿಯಲ್ಲಿ PDO ಆಗಿ ಕೆಲಸ ಮಾಡ್ತಿದ್ದ. ಆಗ ಶಶಿಧರ್ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಆರೋಪದ ಅಡಿ ಅಮಾನತು ಸಹ ಆಗಿದ್ರು. ಇದಾದ ನಂತರ ಕಳೆದ 3 ತಿಂಗಳ ಹಿಂದಷ್ಟೇ ಮತ್ತೆ ಡ್ಯೂಟಿಗೆ ಶಶಿಧರ್ ಸೇರಿರೋದು. ಇದಲ್ಲದೆ ಇತ್ತೀಚೆಗೆ ಅಷ್ಟೇ ಮದ್ದೂರು ಶಾಸಕ ಕದಲೂರು ಉದಯರನ್ನ ಮನೆಗೆ ಕರೆಸಿ ಬರ್ಡೇ ಆಚರಿಸಿದ್ದ. ಇದೀಗ ಈ ಎಲ್ಲಾ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಮಂಡ್ಯ ಜಿಲ್ಲಾ ಪಂಚಾಯಿತಿ CEO ಶೇಖ್ ತನ್ವೀರ್ ಆಸಿಫ್ ಪ್ರತ್ಯೇಕ ತಂಡದಿಂದ ತನಿಖೆ ನಡೆಸೋಕೆ ಮುಂದಾಗಿದ್ದಾರೆ. ಈತನ ಆದಾಯದ ಮೂಲಗಳು ಯಾವುವು ಎಂಬುದರ ಬಗ್ಗೆ ತನಿಖೆಗೆ ಆದೇಶ ಮಾಡಲಾಗಿದೆ. ಪಬ್ಲಿಕ್ ಡಿಸ್ಪ್ಲೇ ಒಬ್ಬ ಸರ್ಕಾರಿ ಸಿಬ್ಬಂದಿಯಾಗಿ ನಾನು ಹೇಳಿದಾಗೆ ಯಾವುದೇ ಥರದಲ್ಲಿ ಸರ್ಕಾರ ಮತ್ತು ಸರ್ಕಾರ ಹೆಸರಿಗೆ ಧಕ್ಕೆ ಆಗುವಂಥದ್ದು ಕೆಲಸ ಮಾಡಬಾರ್ದು. ಅಲ್ಲಿ ಮೇಲ್ನೋಟಕ್ಕೆ ಆ ಒಂದು ಅವ್ರೇನು ವಿಡಿಯೋ ಪ್ರೊಮೋ ನೋಡಿದೆ ನಾನು, ಅದರಲ್ಲಿ ಆ ಥರ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಏನಾದರೂ ಅವರು ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಗೆ ಮಾಡ್ತೀನಿ ಅಂದರೆ ಸರ್ಕಾರ ಅನುಮತಿ ತೊಗೊಳ್ಬೇಕಾಗುತ್ತೆ. ಅಂಥ ಸನ್ನಿವೇಶದಲ್ಲಿ ಅದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕಾಗುತ್ತೆ. ತನಿಖೆ ಮಾಡಿಕೊಂಡು ಅದನ್ನು ಖಂಡಿತವಾಗಿ ಅದರ ಮೇಲೆ ಕ್ರಮ ತಗೊಳ್ಳೋಣ. ಈಗ ನನ್ನ ಗಮನಕ್ಕೆ ಜಸ್ಟ್ ನಾವು ಬಂದಿದೆ, ನಾನು ಒಂದು ತಂಡ ರಚನೆ ಮಾಡಿಕೊಂಡು ಅದರ ಬಗ್ಗೆ ತನಿಖೆ ಮಾಡ್ತೇನೆ. ತನಿಖೆ ಮಾಡಿ ನಿಯಮಾನುಸಾರ ಅದರ ಬಗ್ಗೆ ಕ್ರಮ ತಗೊಳ್ಳೋಣ. ಒಟ್ಟಾರೆ ಒಂದ್ ಕಡೆ ಈ PDOನ ಶೋಕಿ ನೋಡಿ ಜನರು ನಿಬ್ಬೆರಗಾಗಿದ್ದಾರೆ. ಈತ ಮಾಡಿರುವ ಶೋಕಿಯಿಂದ ಈತನಿಗೆ ಶಾಕ್ ನೀಡಲು ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಂದಾಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.